ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಬನಶ್ರೀ 24x7 ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ದಿನ ಜೋಳದ ಹಿಟ್ಟಿನ ಹೋಳಿಗೆ ಹಾಗೂ ಸೀಕರಣೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಡಿ. ನಂತರ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಆನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಆ ನೀರಿಗೆ ಹಾಕಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನೋಡಿ, ನೀರು ಚೆನ್ನಾಗಿ ಕುದಿಯೋವರೆಗೂ ಅದನ್ನು ಕಾಸ್ತಾ ಇರಿ. ನೀರು ಕುದಿ ಬಂದ ನಂತರ ಜೋಳದ ಹಿಟ್ಟನ್ನು ಅದಕ್ಕೆ ಹಾಕಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಿ. ಮುದ್ದೆ ಗಂಟಾಗಿ ಬರಬಾರ್ದು, ಗಂಟಿನ ಥರ ಆಗಕೂಡದು. ಅದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ನೀವು ಎಷ್ಟು ಚೆನ್ನಾಗಿ ತಿರುಗಿಸ್ತೀರ ಅಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ. ಒಂದರಿಂದ 2 ನಿಮಿಷದವರೆಗೂ ಹಾಗೆ ತಿರುಗಿಸ್ತಾನೆ ಇರಿ. ನೋಡಿದ್ರಲ್ಲ ವೀಕ್ಷಕರೇ, ಮುದ್ದೆ ರೆಡಿ ಆಯಿತು. ಈಗೇನು ಮಾಡ್ಬೇಕಂದ್ರೆ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಕನಿಷ್ಠ 1ರಿಂದ 2 ನಿಮಿಷದವರೆಗೂ ಅದನ್ನು ಆರೋಕ್ಕೆ ಬಿಡಿ. ಆನಂತರ ಆ ಮುದ್ದೆಯನ್ನು ಮತ್ತೊಂದು ಪಾತ್ರೆಗೆ ಹಾಕಿ. ಅದು ಜೋಳದ ಹಿಟ್ಟಲ್ವಾ, ಸ್ವಲ್ಪ ಜಿಗಿ ಇರುತ್ತೆ. ಆದ ಕಾರಣ ಏನು ಮಾಡಬೇಕು, ತಾವು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಅದನ್ನು ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಚೆನ್ನಾಗಿ ನಾದಿ. ಈಗ ಹೋಳಿಗೆ ಮಾಡೋಕ್ಕೆ ನಮಗೆ ಉಂಡೆ ಥರ ರೆಡಿ ಮಾಡ್ಕೋಬೇಕು. ಆ ಹಿಟ್ಟನ್ನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ, ಈ ಥರ ಉಂಡೆ ಮಾಡ್ಕೋಬೇಕು. ಒಂದೊಂದಾಗಿ ಈ ಥರ ಉಂಡೆನ ಮಾಡ್ಕೊಂಡಿಡಿ. ನೋಡಿದ್ರಲ್ಲ, ಈ ಥರ ಉಂಡೆನ ಮಾಡಿಟ್ಕೋಬೇಕು. ಈಗ ನಾವು ಗೋಧಿ ಹಿಟ್ಟು ಏನು ತೊಗೊಂಡಿರ್ತೀವಲ್ಲ ಅದನ್ನು ನಾದ್ಕೋಬೇಕ್ರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ನಾದ್ಕೋರಿ. ಚಪಾತಿ ಮಾಡ್ತೀರಲ್ಲ ಆ ಥರ ಹಿಟ್ಟು ರೆಡಿ ಆಗಬೇಕು.
ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನಾದಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ಹಿಟ್ಟನ್ನು ನಾದಿ ಮೇಲುಗಡೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಇಡಿ. ಈಗ ಬನ್ನಿ ಸ್ನೇಹಿತರೆ, ಹೋಳಿಗೆ ಮಾಡೋದನ್ನು ನೋಡೋಣ. ಚಪಾತಿ ಹಿಟ್ಟನ್ನು ಒಂದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಈ ಥರ ಮಾಡಿ ಅದರ ಒಳಗಡೆ ಜೋಳದ ಉಂಡೆಯನ್ನು ಮಾಡಿರ್ತೀವಲ್ಲ, ಮುದ್ದೆ ಥರ, ಅಂದರೆ ಲಟ್ಸು ಮಣಿ ಅಂತೀರಲ್ರಿ, ಆ ಲಟ್ಸು ಮಣಿ ಮೇಲಿಟ್ಟು ಅದನ್ನು ರೌಂಡ್ ಶೇಪ್ ಆಗಿ ಲಟ್ಸಿ. ಲಟ್ಸಿದ್ವಲ್ಲ, ಈಗ ಒಲೆ ಮೇಲೆ ಇಟ್ಟಿರ್ತೀವಲ್ಲ, ಆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನಾವು ಲಟ್ಟಿಸಿದಂಥ ಈ ಹೋಳಿಗೆಯನ್ನು ಅದರ ಮೇಲೆ ಹಾಕಿ ಹೋಳಿಗೆ ಚೆನ್ನಾಗಿ ಬೇಯುವವರೆಗೂ ನೋಡ್ತಾ ಇರಿ. ಅದೇ ಥರ ಮತ್ತೆ ಉಳ್ಳಿನ ಮಾಡಿಕೊಂಡು ಲಟ್ಟಿಸಿ ಈ ಥರ ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ಬನ್ನಿ ಈಗ ಸ್ವೀಕರಣೆ ಮಾಡೋದು ಹೇಗೆ ಅಂತ ನೋಡೋಣ. ಮಾವಿನ ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅವನ್ನ ಒಂದೊಂದಾಗಿ ತೆಗೆದುಕೊಂಡು ಕೈಯಿಂದ ಈ ಥರ ಒತ್ತಿ ಅದರಲ್ಲಿರುವ ರಸವನ್ನು ಒಂದು ಪಾತ್ರೆಗೆ ಹಾಕಿ. ಈ ಮಾವಿನ ಸಿಪ್ಪೆಯನ್ನು ತೆಗೆದಿರ್ತೀವಲ್ಲ, ಅದನ್ನು ಮತ್ತೊಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸಿ ಅದರಿಂದ ಬರ್ತಲ್ಲ ಆ ಮಾವಿನ ಹಣ್ಣಿನ ರಸನ ಆ ಪಾತ್ರೆಗೆ ಹಾಕಿ. ನಾವು ಬೆಲ್ಲ ತೊಗೊಂಡಿರ್ತೀವಲ್ಲ, 1 ಕಪ್ ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಅದು ಚೆನ್ನಾಗಿ ಕರಗೋವರೆಗೂ ಒಂದು 5 ನಿಮಿಷ ಬಿಡಿ. ನೋಡಿ, ಬೆಲ್ಲ ಕರಗಿದ ನಂತರ ಅದನ್ನು ಒಂದು ಸಾಣಿಗೆಯಲ್ಲಿ ಹಾಕಿ ಆ ಮಾವಿನ ಹಣ್ಣಿನ ರಸಕ್ಕೆ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ಆನಂತರ ಏಲಕ್ಕಿ ಪುಡಿಯನ್ನು ಜಜ್ಜಿಕೊಂಡಿಟ್ಟಿರ್ತೀವಲ್ಲ, ಆ ಏಲಕ್ಕಿ ಪುಡಿನ ಹಾಕಿ. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನ ಹಣ್ಣಿನ ಶ್ರೀಕರಣಿ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ಹೋಳಿಗೆ ಜೊತೆ ಮಾವಿನ ಹಣ್ಣಿನ ಶ್ರೀಕರಣಿ ರೆಡಿಯಾಗಿದೆ. ಅದ್ರ ಜೊತೆ ಒಂದೆರಡು ಹಪ್ಪಳನೋ ಅಥವಾ ಸಂಡಿಗೆನೋ ಕರ್ಕೊಂಡು ತಿಂದರೆ ಆ ರುಚಿ ನಿಮಗೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.